ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಗೋಡಂಬಿ ಹಲ್ವ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾನು ಇಷ್ಟು ಗೋಡಂಬಿ ತೊಗೊಂಡಿದ್ದೀನಿ. ಇಷ್ಟು ಗೋಡಂಬಿಲಿ ನಾನು 1 ಕಪ್ ಅಷ್ಟೇ ನಾನು ಇವಾಗ ನೀರಲ್ಲಿ ನೆನೆಸ್ತೀನಿ. ಇದು ಅರ್ಧ ಗಂಟೆ ಇಲ್ಲ ಒಂದು ಮುಕ್ಕಾಲು ಗಂಟೆ ನೀರಲ್ಲಿ ನೆನಿಬೇಕು. ಇದು ಉಂಡೆ ಗೋಡಂಬಿ ನೋಡಿ, ಪೂರ್ತಿ ಉಂಡೆ ಇರೋವಂಥ ಗೋಡಂಬಿ ಇದು. ಇವಾಗ ಇದನ್ನು ನೆನೆ ಹಾಕ್ತೀನಿ, ಮತ್ತು ಅರ್ಧ ಗಂಟೆ ಬಿಟ್ಟು ಇದ್ರದ್ದು ಹಲ್ವ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ ಶುರು ಮಾಡೋಣ. ನೋಡಿ, ನಾನಿವಾಗ ಈ ಒಂದು ಬೌಲ್ ಆಗಷ್ಟು ಗೋಡಂಬಿನ ತೊಗೊಂಡಿದ್ದೀನಿ. ಇಷ್ಟನ್ನು ಇವಾಗ ನೆನೆಸ್ತಾ ಇದ್ದೀನಿ. ಈಗಿದು ಅರ್ಧ ಗಂಟೆ ನೆನೆಯಲಿ, ಆಮೇಲೆ ಇದು ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಫಸ್ಟು ಗ್ಯಾಸ್ ಹಚ್ಬಿಟ್ಟು ಅದ್ರ ಮೇಲೆ ಬಾಣಲೆನ ಇಟ್ಕೊಂಡೆ. ಇದಕ್ಕೆ ನಾನು 1 ಸ್ಪೂನ್ ಆಗೋಷ್ಟು, ಅದು ನೀರೆಲ್ಲ ಸ್ವಲ್ಪ ಸೀಕೊಂಡೋದ್ಮೇಲೆ ನಾನು 1 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ತೀನಿ. 1 ಸ್ಪೂನ್ ತುಪ್ಪ ಹಾಕಿಬಿಟ್ಟು ಅದಕ್ಕೆ ಗೋಡಂಬಿಗಳನ್ನ ಹಾಕ್ಕೊತೀನಿ. ಗೋಡಂಬಿಗಳು ಆ ತುಪ್ಪದಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಅದು ತುಪ್ಪ ಕರಗೋಷ್ಟರಲ್ಲಿ ನಾನು ನೆನೆಸಿರೋ ಗೋಡಂಬಿನ ರುಬ್ಕೊಂಡು ಬರ್ತೀನಿ. ಅದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಮತ್ತು 1-2 ಪೀಸ್ ಏಲಕ್ಕಿ ಹಾಕ್ಕೊಂಡು ನಾನು ಅದನ್ನು ರುಬ್ಕೊಳ್ತಾ ಇದ್ದೀನಿ. ಸ್ವಲ್ಪ ನುಣ್ಣಗೆ ರುಬ್ಕೊತಾ ಇದ್ದೀನಿ. ಇಲ್ಲಿ ತುಪ್ಪ ಬಿಸಿ ಆಯಿತು. ಈ ತುಪ್ಪಕ್ಕೆ ಒಂದೇ ಗೋಡಂಬಿನೇ ಹಾಕಿ ನಾನು ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ. ಎರಡೂ ಕಡೆ ಸ್ವಲ್ಪ ಕಲರ್ ಚೇಂಜ್ ಆಗೋ ಥರ ಫ್ರೈ ಮಾಡಿಕೊಂಡು ಅದನ್ನು ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಎತ್ತಿಕ್ಕೊಬಿಡ್ತೀನಿ. ಲಾಸ್ಟ್ಗೆ ಡೆಕೋರೇಷನ್ನು ಮತ್ತು ಅದಕ್ಕೆ ಮಿಕ್ಸ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ಕೊತೀನಿ. ಗೋಡಂಬಿ ಹಲ್ವ ದ್ರಾಕ್ಷಿನೂ ಹಾಕ್ಬೋದಿತ್ತು, ನಾನಿಲ್ಲಿ ದ್ರಾಕ್ಷಿನ ಯೂಸ್ ಮಾಡ್ತಾಯಿಲ್ಲ. ಗೋಡಂಬಿ ಹಲ್ವಾಗೆ ಗೋಡಂಬಿ ಮಾತ್ರನೇ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ತೀನಿ. ಮತ್ತು ಇದೇ ತುಪ್ಪ ಉಳಿದಿರುತ್ತಲ್ಲ, ಅದೇ ತುಪ್ಪಕ್ಕೆ ನಾನು 1 ಸ್ಪೂನ್ ಆಗೋಷ್ಟು ರವೆನ ಹಾಕ್ತೀನಿ. ಮಾಮೂಲಿ ನಾವು ಉಪ್ಪಿಟ್ಟಿಗೆಲ್ಲ ಯೂಸ್ ಮಾಡ್ತೀವಲ್ಲ, ಆ ರವೆನ 1 ಸ್ಪೂನಷ್ಟು ಹಾಕಿಬಿಟ್ಟು ಅದನ್ನು ಅದೇ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ತುಪ್ಪದಲ್ಲಿ ಚೆನ್ನಾಗಿ ಫ್ರೈ. ಇದು ಏನಕ್ಕೆ ಹಾಕೋದಂದರೆ ಗೋಡಂಬಿ ಹಲ್ವ ಪೂರ್ತಿ ನುಣ್ಣಗೆ ಮಾಡಿರೋದ್ರಿಂದ ಒಂಚೂರು ತರಿ ಇದ್ರೂ ಅದು ಒಂಥರ ಬಾಯಿಗೆ ಅಂಟಿಸೋ ಥರ ಅನಿಸ್ಬಾರ್ದು ಅಂಥೇಳಿ ರವೆನ ಹಾಕೋದು. ಮತ್ತು ಇದಕ್ಕೆ ನಾನಿವಾಗ ಗೋಡಂಬಿ ಪೇಸ್ಟನ್ನ ಹಾಕ್ತಾಯಿದ್ದೀನಿ. ಆ ರವೆ ಸ್ವಲ್ಪ ಫ್ರೈ ಆಗಿತ್ತು, ಅದಕ್ಕೆ ಗೋಡಂಬಿ ಪೇಸ್ಟನ್ನ ಹಾಕಿಬಿಟ್ಟು ಮತ್ತು ಅದಕ್ಕೆ ಸ್ವಲ್ಪ ಜಾರ್ಗೆ ಹಾಲನ್ನ ಹಾಕಿಬಿಟ್ಟು ಅದನ್ನು ನಾನು ಮತ್ತೆ ವಾಪಸ್ ಇದಕ್ಕೆ ಹಾಕ್ತೀನಿ. ನೀರೇನು ಹಾಕೋ ಆಗಿಲ್ಲ. ಹಾಕಿದ್ರೆ ಹೆಚ್ಚಂದರೆ ನಾನು ಹಾಕಿದಷ್ಟು ಗೋಡಂಬಿಗೆ ಒಂದು ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸಷ್ಟು ಹಾಲು ಹಾಕ್ಕೊಬೋದು ಅಷ್ಟೇ. ನೀರು ಮತ್ತು ಬೇರೆ ಇನ್ನೇನು ಹಾಕಲ್ಲ. ರುಬ್ಬೋಕ್ಕೂ ಅಷ್ಟೇ 1-2-3 ಸ್ಪೂನಷ್ಟು ಹಾಲು ಹಾಕಿದ್ದೆ. ಅದಾದಮೇಲೂ ಕೂಡ ಈ ಮಿಕ್ಸ್ಚರ್ಗೆ ಸ್ವಲ್ಪ ತೆಳುವಾಗಲಿ ಅಂತ ಹೇಳ್ಬಿಟ್ಟು ಹಾಲೇ ಹಾಕಬೇಕು. ನೀರೇನೂ ಹಾಕೋ ಹಾಗಿಲ್ಲ, ಹಾಕಬಾರ್ದು. ನೀರೇನು ಹಾಲೇ ಹಾಕಬೇಕು. ಇದಿಷ್ಟು ಹಾಕಿ ಚೆನ್ನಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಉರಿ ಸ್ವಲ್ಪ ಸಣ್ಣಗೆ ಇರಬೇಕು, ಇಲ್ಲಾಂದರೆ ಇದು ಬೇಗ ತಳ ಹತ್ತು ಬಿಡುತ್ತೆ. ತುಂಬ ಬೇಗ ಸೀದೋಗ್ಬಿಡುತ್ತೆ, ಕೆಳಗಡೆಯಿಂದ ಸ್ಮೆಲ್ ಬಂದುಬಿಡುತ್ತೆ. ಹಾಗಾಗಿ ಇದು ಸಣ್ಣ ಉರಿಲೇ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಸಣ್ಣ ಉರಿಲೇ ಬೇಯಿಸ್ಬೇಕು. ತುಂಬ ಹಣ್ಣು ಹಿಡಿತಾ ಇದೆ ಅಂತ ಅನಿಸಿದ್ರೆ 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಬೋದು. ಹೆಚ್ಚು ಕಡಿಮೆ ಇದು 1-2-3 ಸ್ಪೂನಷ್ಟು ತುಪ್ಪ ತೊಗೊಳುತ್ತೆ. ಮತ್ತು ನಾನು ಇದಕ್ಕೆ ಸ್ವಲ್ಪ ಎಣ್ಣೆ, ಕುಕ್ಕಿಂಗ್ ಆಯಿಲ್ನ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಈಗ ನೋಡಿ, ಇದಕ್ಕೆ ನಾನು ಅರ್ಧ ಗ್ಲಾಸಷ್ಟು ತೊಗೊಂಡಿದ್ದೆ, ಅದರಲ್ಲಿ 1/4 ಗ್ಲಾಸಷ್ಟು ಹಾಕಿದ್ದೀನಿ. ಇವಾಗ ಅದು ಎಲ್ಲ ಚೆನ್ನಾಗಿ ಬೆಂದು ಇನ್ನೂ ಸ್ವಲ್ಪ ತೊಗೊಳುತ್ತೆ ಅಂತ ಗೊತ್ತಾದಾಗ ಇನ್ನು ಉಳಿದಿದ್ದನ್ನು ಎಣ್ಣೆನ ಹಾಕ್ತೀನಿ. ನಾನು 1 ಸ್ಪೂನ್ ತುಪ್ಪ ಹಾಕಿದ್ದೆ, 1-2-3 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಮತ್ತು ಅದನ್ನು ತಿರುಗುವಾಗೆಲ್ಲ ಅದು ಮಿಕ್ಸ್ ಆಗ್ತಾಯಿದೆ ಅಂತ ಗೊತ್ತಾಗ್ತಾ ಇರ್ತದಲ್ವ, ತಳ ಬಿಡ್ತಾಯಿದೆ ಅಂತ ಗೊತ್ತಾದಾಗೆಲ್ಲ 1 ಸ್ಪೂನಷ್ಟು ತುಪ್ಪ ಹಾಕೋಬೇಕು. ಇನ್ನೊಂದು ಸರಿ ತುಪ್ಪ ಹಾಕೋಬೇಕು. ಸೀದೆ ಇರೋ ಥರ ನೋಡ್ಕೋಬೇಕು. ತುಂಬ ಕಡಿಮೆ ಉರಿಲೇ ನಾವು ಆದಷ್ಟು ಇದನ್ನು ಬೇಯಿಸೋಕ್ಕೆ ಟ್ರೈ ಮಾಡಬೇಕು. ನೋಡಿ, ಆವಾಗಲೇ ಎಷ್ಟು ತೆಳು ಇತ್ತು, ಇವಾಗ ನೋಡಿ ಆಲ್ಮೋಸ್ಟು ಒಂದು ಅರ್ಧ ಹಸಿ ವಾಸನೆ ಹೋಗಿ ಅರ್ಧದಷ್ಟು ಗಟ್ಟಿಯಾಗಿದೆ. ಇದು ಕಲರ್ಫುಲ್ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ನಾವು ಇದನ್ನು ನೀಟಾಗಿ ಫ್ರೈ ಮಾಡಬೇಕು. ಸಣ್ಣ ಉರಿಲೇ ಮಾಡಬೇಕು. ದಪ್ಪ ಉರಿ ಇಟ್ಕೊಂಡ್ರೆ ಬೇಗ ಸ್ಮೆಲ್ ಬಂದುಬಿಡುತ್ತೆ. ನಮಗೆ ಗೋಡಂಬಿ ಹಲ್ವ ಅಂತ ಅನಿಸೋದೇ ಇಲ್ಲ. ಯಾವುದೋ ಒಂದು ಅಕ್ಕಿ ಹಿಟ್ಟು ಸೀದೋಗಿರೋ ಥರ ಅನಿಸ್ಬಿಡುತ್ತೆ. ಮೊದಲೇ ಇದು ಕಾಸ್ಟ್ಲಿ ಡ್ರೈ ಫ್ರೂಟ್ಸಲ್ಲಿ ಇದು ಒಂದು ಕಾಸ್ಟ್ಲಿ ಡ್ರೈ ಫ್ರೂಟ್ಸು. ವೇಸ್ಟ್ ಎಲ್ಲ ಉರಿ ಜಾಸ್ತಿ ಇಕ್ಕೊಂಡು ಅದನ್ನು ಹಾಳು ಮಾಡ್ಕೋಬೇಡ್ರಿ.
ಆದಷ್ಟು ಕೂಲಾಗಿ ನಿಧಾನಕ್ಕೆ ಮಾಡಿ. ಮಿನಿಮಮ್ ಅರ್ಧ ಗಂಟೆ ಅಂತೂ ಬೇಕಿದ್ದನ್ನು ಮಾಡೋಕ್ಕೆ. ಮತ್ತು ನಾನೀಗ ಉಳಿದಿರೋ ಎಣ್ಣೆ ಏನಿತ್ತು ಅದನ್ನು ಹಾಕ್ಬಿಡ್ತಿದ್ದೀನಿ, ಕುಕ್ಕಿಂಗ್ ಆಯಿಲು. ನೀಟಾಗಿ ಸುತ್ತ ಎಲ್ಲ ಇರೋದನ್ನೆಲ್ಲ ವೈಟ್ ಇತ್ತು ನೋಡಿ, ಫಸ್ಟಿಗೆ ಇದು ವೈಟ್ ಕಲರ್ ಇತ್ತು. ಬರ್ತಾ ಬರ್ತಾ ಇದ್ರದ್ದು ಕಲರ್ ಲೈಟಾಗಿ ಒಂಥರ ಬಿಸ್ಕೆಟ್ ಕಲರ್ ಚೇಂಜ್ ಆಗ್ತಾ ಇದೆ. ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಅದು ನಮ್ಗೆ ಗೊತ್ತಾಗ್ಬಿಡ್ತದೆ ಇದು ಯಾವ ಕಲರ್ ಆಗೋಯ್ತು, ಇದು ಗೋಡಂಬಿ ಹಲ್ವ ರೆಡಿ ಆಯಿತು ಅಂತ. ನಾನು ಮತ್ತೆ ಇದನ್ನು ಸಣ್ಣ ಊರಲ್ಲೇ ಇಟ್ಬಿಟ್ಟು ಬೇಯಕ್ಕೆ ಬಿಡ್ತಾಯಿದ್ದೀನಿ. ಮತ್ತು ಇದು ಮುಕ್ಕಾಲು ಭಾಗ ಬೆಂದಿದೆ ಅನ್ನೋ ಟೈಮಲ್ಲಿ ನಾನು ಯಾವ ಕಪ್ಪಲ್ಲಿ ಗೋಡಂಬಿನ ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ 1 ಕಪ್ಪು ಸಕ್ಕರೆ ತೊಗೊಂಡೆ. ಸಕ್ಕರೆನ ಇದಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು. ಮತ್ತು ನಾವು ಸಕ್ಕರೆ ಹಾಕಿದ್ಮೇಲೆ ಇದು ಸ್ವಲ್ಪ ತೆಳುಗಾಗುತ್ತೆ, ಪಾಯಸದ ಥರ ಆಗುತ್ತೆ ಒಂಚೂರು. ಅದೇನಿಲ್ಲ, ಒಂದು 5-10 ನಿಮಿಷದಲ್ಲಿ ಅದು ಕೂಡ ಒಟ್ಟು ಸಣ್ಣೂರಲ್ಲೇ ಇರಬೇಕಿದು ಲಾಸ್ಟ್ವರೆಗೂ. ಇದು ಈ ಒಂದು ರೆಸಿಪಿಗೆ ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ವರೆಗೂ ಎಲ್ಲೂ ಕೂಡ ಗ್ಯಾಸ್ ಉರಿನ ಹೈ ಮಾಡೋ ಹಾಗೆ ಇಲ್ಲ. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ನಾವು ಇದಕ್ಕೆ. ಮತ್ತು ನಾನು ಇವಾಗ ಇದಕ್ಕೆ 1 ಸ್ಪೂನ್ ತುಪ್ಪ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸಕ್ಕರೆ ಹಾಕಿದ್ಮೇಲೂ ಕೂಡ ಕಂಪ್ಲೀಟಾಗಿ ಇದನ್ನು ನೀಟಾಗಿ ತಳ ಹತ್ತದೇ ಇರೋ ಥರ ಬೇಯಿಸ್ಬಿಟ್ಟು ಮತ್ತೆ ಒಂದು 5 ನಿಮಿಷ ಮುಚ್ತಾ ಇದ್ದೀನಿ. ಅದು ಹಂಗೆ ತೆಗೆದಿಟ್ಟು ಬೇಯಿಸೋದ್ಕಿಂತ ಆವಾಗವಾಗ ಒಂದು 2-3 ನಿಮಿಷ ಮುಚ್ಚಿ ಸಣ್ಣೂರಲ್ಲೇ ಬೇಯಿಸೋದ್ರಿಂದ ಚೆನ್ನಾಗಿ ಕುಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮುಚ್ಚೋದು. ಮತ್ತು ಅದ್ರದ್ದು ಚಿಟಪಟ ಎಲ್ಲ ಸುತ್ತ ಆರಬಾರ್ದು ಅಂತ ಹೇಳ್ಬಿಟ್ಟು. ಈಗ ನೋಡಿ ಕಂಪ್ಲೀಟಾಗಿ ಕಲರ್ಫುಲ್ಲು ಚೇಂಜ್ ಆಗ್ತಾಯಿದೆ. ಕಂಪ್ಲೀಟಾಗಿ ಚೇಂಜ್ ಆಗೇ ಹೋಯ್ತದು, ಗೊತ್ತಾಗ್ತಾಯಿದೆ ಅಲ್ವಾ ಕಲರ್ ಹೇಗೆ ಚೇಂಜ್ ಆಯಿತು ಅಂತ. ಮತ್ತು ಇದು ತಳ ಬಿಡ್ತಾ ಇರುತ್ತೆ. ನನಗಲ್ಲಿ ನಾನು ಮಾಡುವಾಗ ಗೊತ್ತಾಗ್ತಾ ಇರುತ್ತೆ ತಳ ಬಿಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇರುತ್ತೆ, ನಿಮಗೂ ಕೂಡ ಗೊತ್ತಾಗ್ತಾ ಇರುತ್ತೆ. ಆದರೆ ಸ್ವಲ್ಪ ನಿಧಾನ ಆಗುತ್ತೆ. ಬರಲೇ ಇಲ್ವಲ್ಲ ಅಂತ ಟೆನ್ಷನ್ ಮಾಡ್ಕೋಬೇಡಿ, ಕೂಲಾಗಿ ಮಾಡಿ. ನಿಧಾನಕ್ಕೆ ಆದರೂ ಪರವಾಗಿಲ್ಲ, ಈ ಒಂದು ರೆಸಿಪಿನ ಮಾಡೋಕ್ಕೆ ನಿಧಾನ ಆದರೂ ಪರವಾಗಿಲ್ಲ, ಕೂಲಾಗಿ ಮಾಡಿ ಆಯಿತಾ. ಇವಾಗ ನೋಡಿ ಆಲ್ಮೋಸ್ಟ್ ಇದು 3/4% ರೆಡಿ ಆಗೋಕ್ಕಾಗೋಯ್ತು. ಇನ್ನೊಂದು 5-6 ನಿಮಿಷ ಇದನ್ನು ನೀಟಾಗಿ ಬೇಯಿಸ್ಬಿಟ್ರೆ ಕಂಪ್ಲೀಟಾಗಿ ರೆಡಿಯಾಗಿ ಹೋಗುತ್ತೆ. ಇದ್ರ ಸ್ಮೆಲ್ಲು ಮನೆ ತುಂಬ ಬರ್ತಾಯಿತ್ತು. ನನ್ನ ಮಕ್ಕಳಂತೂ ಸ್ಕೂಲಿಂದ ಬಂದ ತಕ್ಷಣ ಏನು ಮಾಡ್ತಿದ್ದೀರಮ್ಮ, ತುಪ್ಪ ಕಾಯಿಸ್ತಿದ್ದೀರಾ ಅಂತ. ಇದು ತುಪ್ಪ ಅಲ್ಲ, ಇದು ನಿಮಗೋಸ್ಕರ ಸ್ಪೆಷಲ್ಲಾಗಿ ಏನೋ ಅಡುಗೆ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದೆ. ಮತ್ತು ಹಾಗೆ ಅವ್ರಿಗೆ ಒಂದು ಸಾಕ್ಸ್ ಬುಕ್ ಮಾಡಿದ್ದೆ, ಅವ್ರು ಡ್ಯಾನ್ಸ್ ಕ್ಲಾಸ್ಗೆ ಹಾಕ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು. ಅವನಿಗೊಂದು 3 ಇವನಿಗೊಂದು 3 ಅಂತ ಅಂದ್ಬಿಟ್ಟು ಮಾಡಿದೆ. ಕ್ವಾಲಿಟಿನೂ ಚೆನ್ನಾಗಿದೆ, ಪರವಾಗಿಲ್ಲ. ಮಕ್ಳುಗಳಿಗೆ ಯಾವ ಸಾಕ್ಸು ಎಷ್ಟೇ ಸಾಕ್ಸ್ ತಗೊಟ್ರು ಅದಂತೂ ಬೇಗ ಹಾಳು ಮಾಡ್ಕೊಂಡೇ ಬಿಡ್ತಾರೆ ಅವರು. ಇನ್ನೂ ಅಣ್ಣ ಇದು ಎಷ್ಟು ದಿನ ಬಾಳಿಕೆ ಬರ್ಬೋದು ಅಂತ. ಸ್ಕೂಲಿಂದ ಹಾಕೊಂಬಂದಂಗೆ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾರಲ್ವ, ಅಲ್ಲಿ ಚೇಂಜ್ ಮಾಡಿ ಸ್ಕೂಲ್ ಸಾಕ್ಸಲ್ಲೇ ಬೇಡ, ಅಲ್ಲಿ ಬೇರೆ ಶೂ ಹಾಕ್ಕೊತಾರಲ್ಲ, ಆ ಶೂಗೆ ಬೇರೆ ಸಾಕ್ಸ್ ಕೊಡಿಸಿ ಅಮ್ಮ ಅಂತ ತಲೆ ತಿಂತಿದ್ರು ಇಬ್ರು. ಅದನ್ನಾಗಲೇ 3-4 ಡೇಸ್ ಹಿಂದೆ ಬುಕ್ ಮಾಡಿದ್ದೆ, ಅದು ಬಂತು. ಕ್ವಾಲಿಟಿನೂ ಪರವಾಗಿಲ್ಲ, ಸಾಫ್ಟಾಗಿ ಚೆನ್ನಾಗಿದೆ ಅನ್ಕೋತೀನಿ. ಚೆನ್ನಾಗಿದೆ ಅಂದ್ಕೊಳ್ಳೋದೇನಿಲ್ಲ, ಚೆನ್ನಾಗಿದೆ. ನೋಡೋಣ ಅವರಿಬ್ರಿಗೂ ಇಷ್ಟ ಆಗುತ್ತಾ. ಡೈರೆಕ್ಟಾಗಿ ಅವನಿಗೆ ತೋರಿಸ್ತೀನಿ ಅದನ್ನು ಇರಿ. ಈಗ ನೋಡಿ ಇದು ಇಷ್ಟು ಪರ್ಸೆಂಟ್ ಆದರೆ ಸಾಕು, ಹಿಂಗೆ ಬಿಟ್ಕೊಂಬರ್ತು. ನಮ್ಗೆ ಗೊತ್ತಾಗ್ತಾ ಇರ್ತದೆ ಅದ್ರ ಸ್ಮೆಲ್. ನಿಮಗೋಸ್ಕರ ಏನೋ ತಂದಿದ್ದೀನಿ, ಹಾಗಾಗಿ ಬಂದ ತೋರಿಸ್ತೀನಿ. ಖುಷಿಯಾ ನಿಂಗೆ ಪ್ರೇಕ್ಷೆ ಡಾನ್ಸ್ ಎಂತ ಕೇಳಿ ತಂದ್ಕೊಟ್ಟಿರೋದದು? ಖುಷಿಯಾ ನಿಜ ಹೇಳು. ಬಂತ ಅಂತಿದ್ದಲ್ಲ ಖುಷಿನ. ಇವಾಗ ಒಂದೊಂದು ಜೊತೆ ತಗೊಂಡೋಗಿ ಉಳ್ದಿದ್ ಮನೇಲಿಕ್ಕಿ. ಏನು ಬಾದಾಮ್ ಬರ್ಫಿನಾ? ಗಮ್ಮಂತೈತಾ ಅಲ್ವಾ? ಸಿಕ್ಕಾಬಟ್ಟೆ ಖುಷಿಪಟ್ಟರು. ಏನಿಲ್ಲ, ಸಾಕ್ಸ್ ನೋಡಿ. ಈಗ ಅವ್ರಿಗೆ ಹಲ್ವಾ ಎಷ್ಟೊತ್ತಿಗೆ ತಿಂತೀವೋ ಅನ್ನೋಷ್ಟು ಕಾತ್ರ ಜಾಸ್ತಿ ಆಗೋಗಿದೆ. ಫೈನಲಿ ರೆಡಿ ಆಯಿತು, ಹಾಕ್ಕೊಟ್ಟೆ. ಇವನಂತೂ ವೇಟೇ ಮಾಡ್ತಾಯಿಲ್ಲ, ಬಿಸಿದೇ ತಿಂದ್ಬಿಟ್ಟ. ಗೋಡಂಬಿ ಜೊತೆ ಸೇರಿಸ್ಕೊಂಡು ಮುಖ ನೋಡಿ ಹೆಂಗಿದೆ ತಿನ್ಕೊಂಡು ಸೂಪರ್ ಅಮ್ಮ ಚೆನ್ನಾಗಿದೆ ಅಂತ ಹೇಳಿದ್ರು. ಅದೊಬ್ಬ ಸೂಪರ್ ಹೇಳಿದ್ರು, ಸೂಪರ್ ಅಮ್ಮ ಅಂತ ಖುಷಿ ಪಟ್ಕೊಂಡು ತಿಂತಾರೆ ಅಂತ ಅಂದ್ಕೊಂಡವ್ರು ಯಾವ ರೇಂಜಿಗೆ ತಿಂದರು ಅಂದರೆ
ಹೇಳ್ತೀನಿ, ತೋರಿಸ್ತೀನಿ. ಇದು ನೋಡಿ ಕಂಪ್ಲೀಟಾಗಿ ಈ ಹಲ್ವಾ ಕಲರ್ಫುಲ್ಲಾಗಿ ಈ ಥರ ಕಲರೇ ಬರಬೇಕು. ಅದು ಗೋಧಿ ಕಲರ್ ಬರುತ್ತೆ, ಗೋಧಿ ಹಲ್ವದ ಥರ ಕಲರ್ ಬರುತ್ತೆ. ಗೋಡಂಬಿ ಹಲ್ವ ವೈಟ್ ಇದ್ದಿದ್ದು ಗೋಧಿ ಹಲ್ವದ ಕಲರ್ ಬಂದರೆ ಕಂಪ್ಲೀಟಾಗಿ ಹಲ್ವ ಚೆನ್ನಾಗಿ ಬೆಂದಿದೆ ಅಂತ. ಅರ್ಧ ಬರ್ಧ ಎಲ್ಲ ಬೇಯಿಸೋಕೆ ಹೋಗ್ಬಿಡಿ, ಕಂಪ್ಲೀಟಾಗಿ ಹಿಂಗೆ ಇದೇ ಕಲರ್ ಬರಬೇಕು. ಇವಾಗ ನೋಡಿ ಒಂದು ರೌಂಡಿಗೂ ಸಾಕಾಗಲಿಲ್ಲ ನಾನು ಮಾಡಿದಷ್ಟು ಹಲ್ವ. ಇವ್ರಿಗೂ ಹಾಕ್ಕೊಟ್ಟೆ, ಇನ್ನು 1-2 ಸ್ಪೂನಷ್ಟು ಲೋಕಿಗೆ ತೆಗೆದಿಟ್ಟೆ, ನಾನೀಗ 1-2 ಸ್ಪೂನ್ ಅಂತ ಎತ್ತಿಕೊಂಡೆ. ಫೈನಲಾಗಿ ನೋಡಿ ಕೆರೆದು ಪೂರ್ತಿ ಬಾಣಲಿಲಿ ಅದ್ರಲ್ಲೊಂದು ಪದಾರ್ಥ ಮಾಡಿದ್ವಿ ಅನ್ನೋದೇ ಇಲ್ದಂಗೆ ಮಾಡಿಬಿಟ್ಟು ಅವನು ಆ ರೇಂಜಿಗೆ ಇಷ್ಟಪಟ್ಟು ಖುಷಿ ಪಟ್ಕೊಂಡು ತಿಂದರು. ಟ್ರೈ ಮಾಡಿ. ಥ್ಯಾಂಕ್ ಯು.